ಗೈಸ್ ಬೈಕ್ ಅಲ್ಲೇ ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಫ್ಲಾಶ್ ಬ್ಯಾಕ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೀರು ಬೀಳೋ ಜಾಗ, ಇನ್ನು ಅಲ್ಲಿವರೆಗೂ ಟ್ರೆಕ್ಕಿಂಗ್ ಇದೆ. ಬಿಸಿ ಬಿಸಿ ಟೀ ರೆಡಿ ಆಗ್ತಾ ಇದೆ, ಕುಡ್ಕೊಂಡು ಹೋಗ್ತಾ ಇರೋದೆ. ಪಕ್ಕ ನೋಡೋದು ಯಾವ್ದ ಹಂಗೆ ಐತೆ ಅಲ್ಲಿ ರಿವರ್ಸ್ ವಾಟರ್ ನೋಡು. कौन है ये लोग? कहाँ से आते हैं? गोलमाल है भाई, सब गोलमाल है. ನೀರ್ಗ ಚಪ್ಪಲ್ ಮಾಡ ಇದು ನಡಲ್ಲ, ಬೂಟ್ ಹಾಕೊಂಬರಿ ಅಂತ ಅಂದೆ ನಾನು. ಒಳ್ಳೆ ಏನ್ ಮಾಡ ನಾನು ಖಾಲಿ ಸುತ್ತಲ್ಲ ಬನ್ನಿ ಹಾಕೋ ಒಂದು ಹಾಕೋ ಹಳೆ ವಿಡಿಯೋದಲ್ಲಿ ಬೈಕ್ ಆಫ್ ರೋಡಿಂಗ್ ಬಂದಿದ್ದು ನೋಡಿದ್ರಿ. ಇವಾಗ ನಮ್ಮ ಜೊತೆ ನೀವು ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ವ್ಯೂನ ನೋಡ್ಬೋದು. ನೀರು ಜಾಸ್ತಿ ಇದ್ರೆ ನದಿ ಕ್ರಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ. ಬಿದ್ದಿಲೆ ಮತ್ತ ಗೈಸ್ ರಿಸ್ಕ್ ಅಂತೂ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕಾಗುತ್ತೆ ಅಷ್ಟೇನೆ. ಓ ಪ್ರಕೃತಿ ಮಾತ್ರ ಬಾ ಹೆಂಗೋ ಕಷ್ಟಪಟ್ಕೊಂಡು ಇನ್ನೇನು ಹತ್ರ ಬಂದಾಯಿತು. ಇಲ್ಲಿ ಹತ್ರದಲ್ಲೇ ಇದೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಇನ್ನೂ ನಿಯರ್ ಹೋಗ್ಬೋದು, ಎಷ್ಟಾಗುತ್ತೋ ಅಷ್ಟು. ಈ ಥರ ವ್ಯೂ ಎಲ್ಲ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಸ್ವರ್ಗ ಮೇಲೆಲ್ಲೂ ಇಲ್ಲ, ಇಲ್ಲೇ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಸೇಮ್ ನಮಗೂ ಅದೇ ಫೀಲ್ ಆಗ್ತಾ ಇರೋದು. ಮಿಸ್ ಆಗಿ ಎಲ್ಲರ ಕಾಲಿಟ್ರೆ ಗಾನ್ ಕೇಸೆ. ಇಲ್ಲಂತೂ ಹೋಗೋಕ್ಕಾಗಲ್ಲ, ನೀರು ತುಂಬ ಅಲ್ಲಿ ಆಗಲ್ಲ. ಈ ವ್ಯೂಗೋಸ್ಕರ ಅಲ್ಲಿಂದ ಕಷ್ಟಪಟ್ಕೊಂಡು ಬಂದಿದ್ದಾಯ್ತು. ನೋಡಿ ಇಲ್ಲಿ ನೀರು ಜಾಸ್ತಿ ಇದ್ದಿದ್ರೆ ಇಷ್ಟು ಹತ್ರನೂ ಬರೋಕ್ಕಾಗ್ತಿರ್ಲಿಲ್ಲ, ಇನ್ನೂ ದೂರದಿಂದನೇ ನಿಂತು ನೋಡ್ಬೇಕಾಗಿರೋದು. ಗೈಸ್ ಇದೇ ಲಾಸ್ಟ್ ಪಾಯಿಂಟು, ಇಲ್ಲಿಂದ ಮತ್ತೆ ವಾಪಸ್ ಹೋಗ್ಬೇಕಾಗುತ್ತೆ. ನೀರು ಜಾರಿ ಧುಮುಕುತ್ತಿದೆ. ಇಲ್ಲೇ ಇಟ್ಟು ಹೋಗಿದ್ವಲ್ಲ, ವಾಪಸ್ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಹಾಂ ಬೈಕಲ್ಲಿ ಐತೆ, ಇನ್ನು ಹೋಗ್ಬೇಕು ಅನ್ನೋ ವರ್ಷದಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಬೇಕು. ಓಹೋ ಸರಿ.
ನೋಡಿದ್ರಲ್ಲ ಕಾಳು ವಾಟರ್ ಫಾಲ್ಸ್ನ. ಕಾಳು ವಾಟರ್ ಫಾಲ್ಸು ಬಂದಿದ್ದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಒಂದು ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಆಯಿತು. ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಇವಾಗ ನಾವು ಮತ್ತೆ ನಮ್ಮ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ಸ್.